ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇಡ್ಲಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇಡ್ಲಿ ಮಾಡೋದಕ್ಕೆ ನಾನು ನಿನ್ನೆನೇ ಎಲ್ಲನೂ ನೆನೆಸಿಟ್ಟಿದ್ದೆ. ಅಕ್ಕಿ, ಉದ್ದಿನಬೇಳೆ, ಅದಕ್ಕೆ ಸ್ವಲ್ಪ ಮೆಂತ್ಯನ ಆ್ಯಡ್ ಮಾಡ್ತೀನಿ. ಮೆಂತ್ಯ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದ್ರ ಜೊತೆ ಸ್ವಲ್ಪ ಅವಲಕ್ಕಿನ ಹಾಕ್ತೀನಿ. ಫೈನಲಿ ರುಬ್ಕೊಳ್ಳುವಾಗ ಅಕ್ಕಿನ ತರ್ತರಿಯಾಗಿ ರುಬ್ಕೊಂಡು ಉದ್ದಿನಬೇಳೆ ಮತ್ತು ಅವಲಕ್ಕಿನ ತುಂಬ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಆವಾಗ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಇಡ್ಲಿ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ. ಅದನ್ನು ಹಾಕೊಳ್ಳುವಾಗಲೇ ಗೊತ್ತಾಗುತ್ತೆ. ಸ್ಪೂನಲ್ಲಿ ತೆಗೆಯುವಾಗ ತುಂಬ ಹಗುರವಾಗಿದ್ದರೆ ಇಟ್ಟು ತುಂಬ ಚೆನ್ನಾಗಿ ಫರ್ಮಿಸ್ಟ್ ಆಗಿದೆ ಅಂತೇಳಿ. ಸೊ ಅದು ಏನಂದರೆ ಇಡ್ಲಿ ಬೇಯುವಾಗ 3 ಹೋಲ್ ಇರುತ್ತಲ್ಲ, ಆ ಸೈಡು ಇಡ್ಲಿನ ಹಾಕ್ತಾ ಇದ್ದೀವಲ್ಲ, ಅದು ನೀಟಾಗಿ ಆ ಹೋಲ್ ಇರೋ ಹತ್ರನೇ ನೆಕ್ಸ್ಟ್ ಇಡ್ಲಿ ಪ್ಲೇಟ್ ಇಟ್ಟಾಗ ಆ ಸೈಡ್ ಬರೋ ಥರ ಇಟ್ಕೋಬೇಕು. ಯಾಕೆ ಅಂತಂದರೆ ಅದು ನೀಟಾಗಿ ಬೇಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದು ಬೇಗನೂ ಇಡ್ಲಿ ಬೇಯೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ನಾನು ಇವಾಗ ನೀರನ್ನ ಕಾಯಕ್ಕಿಟ್ಟಿದ್ದೆ, ಅದಕ್ಕೇ ಇದನ್ನು ಇಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಅಷ್ಟರಲ್ಲಿ ಅದು ಹಾಗೇ ಪಕ್ಕಕ್ಕೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೆ, ಮಕ್ಕಳು ಎದ್ದು ಬಿಡ್ತಾರೆ ಅಂತೇಳಿ. ಸೊ ನಾನು ಇಡ್ಲಿಗೆ ಸಾಂಬಾರನ್ನ ನಿನ್ನೆ ಮಾಡಿಟ್ಕೊಂಡಿದ್ದೆ. ಬಿಕಾಸ್ ನಿನ್ನೆ ನಾನು ಬೆಳಗ್ಗೆ ತಿಂಡಿ ಮಾಡಿದ್ರೆ ಆಫ್ಟರ್ನೂನು ಸಾಂಬಾರನ್ನ ಮಾಡ್ತೀನಿ. ಅದಕ್ಕೆ ನಾಳೆ ಇಡ್ಲಿ ಅಂತ ಅಂದ್ಕೊಂಡು ರೈಸ್ಗೆ ಮತ್ತು ಇಡ್ಲಿಗೆ ಸೂಟ್ ಆಗೋ ಥರ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು, ಸೊ ನಾನು ಸಾಂಬಾರಿಗೆ ಸ್ವಲ್ಪ ತೊಗರಿಬೇಳೆ, ಅವರೆಬೇಳೆ ಮತ್ತು ಟೊಮ್ಯಾಟೊ, 3 ಆನಿಯನ್ ತೊಗೊಂಡಿದ್ದೀನಿ. ಸೊ ಮಾಡೋ ವಿಧಾನ ಹೇಗೆ ಅಂತ ಹೇಳ್ತೀನಿ ನೋಡಿ. ಬೇಳೆ ಮತ್ತು ಟೊಮೊಟೊನ ನೀಟಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ನೀಟಾಗಿ. ಹುರಿದಿಟ್ಕೊಂಡಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಾಯಿನ ನೀಟಾಗಿ ರುಬ್ಕೋಬೇಕು. ಅದಾದಮೇಲೆ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ, ಸೊ ಅದಕ್ಕೆ ನಾವು ಫಸ್ಟು ಹುಣಸೆ ಹುಳಿನ ಹಾಕೋಬೇಕು. ಹುಣಸೆ ಹುಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಇಡ್ಲಿಗೂ ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ. ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ್ರೆ ಎಲ್ಲದೂ ನೀಟಾಗಿ ಫಿಕ್ಸ್ ಆಗುತ್ತೆ ಸಾಂಬಾರಿಗೆ. ಹಾಗಾಗಿ ಅದೆಲ್ಲ ನೀಟಾಗಿ ಕುದಿಬೇಕು. ಫಸ್ಟು ಹುಣಸೆ ಹುಳಿ ಹಾಕಿರೋದು ಕುದ್ದಾದಮೇಲೆ ನಾವು ಏನು ರುಬ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಬೇಕು. ದೆನ್ ಫೈನಲಿ ಉಪ್ಪನ್ನ ಫಸ್ಟೇ ಹಾಕೊಳ್ಳೋಕೆ ಹೋಗ್ಬೇಡಿ. ಫೈನಲಾಗಿ ಉಪ್ಪನ್ನು ಆ್ಯಡ್ ಮಾಡಿ, ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಸಾಂಬಾರು ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ರೈಸ್ಗೂ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಸೊ ಇವಾಗ ಒಂದು ಕ್ವಿಕ್ಕಾಗಿ ಚಟ್ನಿನ ಮಾಡ್ಕೊಂಡ್ಬರೋಣ. ಒಂದು ಮಿಕ್ಸಿ ಜಾರ್ಗೆ ಕಡಲೆ, ಹುರಿದಿರೋ ಅಂಥ ಕರ್ಬೇವಿನ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ, ಉಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು. ವಾಶ್ ಮಾಡಿಕೊಂಡು ಟಂಗ್ ಕ್ಲೀನ್ ಮಾಡಿಕೊಂಡು ಬೇಗ ಬನ್ನಿ ತಿಂಡಿ ಮಾಡಿಬಿಟ್ಟು. ಇದು ಇವತ್ತಿನ ಜಶ್ಮಿತಾದು ಲಂಚ್ ಬಾಕ್ಸ್ ಆಗಿತ್ತು. ಸೊ ಸಾಂಬಾರನ್ನ ಅದರಲ್ಲೇ ಹಾಕಿದ್ರೆ ಮಿಕ್ಸಪ್ ಆಗಿಬಿಡುತ್ತೆ ಅಂತೇಳಿ ನಾನು ಈ ಮೇಲ್ಗಡೆ ಕಂಟೈನರ್ಗೆ ಹಾಕಿರ್ತೀನಿ. ಸೊ ಅವಳಿಗೆ ಪಪ್ಪಾಯ ಅಂದರೆ ಇಷ್ಟ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಬ್ಯಾಗು ಜಶುನ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆ ಎಲ್ಲ ಗುಡಿಸಿ ರಂಗೋಲಿ ಹಾಕಿದ್ದಾಯಿತು. ಅದರೊಳಗೆ ಇಡು ಚಿನಿ, ತಕ್ಕೊಂಡು ಅದರೊಳಗೆ ಇಡು. ಹಾಂ, ನೀಟಾಗಿ ಇಡಬೇಕು, ಬೀಳಬಾರ್ದು. ಅಲ್ಲಿ ಹಿಂದೆ ಒಂದು ಹೋಗಿದೆ ನೋಡು ಮಗನೆ, ಹಿಂದೆ ಒಂದು ಹೋಗಿದೆ ನೋಡು, ಅಲ್ಲಿ ನಿನ್ನ ಹಿಂದೆ ಹೋಗಿದೆ ನೋಡು. ಹಾಂ, ಅದನ್ನು ಎತ್ತಿ ಅದರೊಳಗಡೆ ಹಾಕು ಮಗನೆ. ಅಲ್ಲಿ ಹಿಂದೆ ಬಿದ್ದಿರೋದು ಎತ್ಕೊಂಡು ಅದ್ರೊಳಗಡೆ ಹಾಕು, ಇದ್ರೊಳಗಡೆ ಇಡು. ಅದ್ರಲ್ಲಿ ಬರೀ. ವೆರಿ ಗುಡ್. ನಿಂಗೂ ಕಲರ್ ಮಾಡ್ತಿ? ನಿಂಗೂ ಕಲಿಸ್ಕೊಂಡ ಚೇಂಜ್ ಮಾಡ್ಕೋಗು, ನಿಂಗೆ ಯಾರು ಬೇಕಂದ್ರೆ. ಅದರೊಳಗಡೆ ಇಡು ಚಿನಿ.
ಅದರೊಳಗಡೆ ಇಡು. ನಿಂಗೆ ಯಾವ್ದು ಬೇಕು ಅದನ್ನ ಎತ್ಕೊಂಡು ಜಾಣ. ನಿಂಗೆ ಯಾವ್ದು ಬೇಕು ಅದನ್ನ ಎತ್ಕೊಂಡು ಅದ್ರೊಳಗಡೆ ಇಡು. ವೆರಿ ಗುಡ್. ಹ್ಞೂ ಬರೀ ಅದರಲ್ಲಿ ವೈಟ್ ಕಲರ್. ದುಷ್ಯಂತ್ ಯಾವ ಕಲರ್ ಅದು? ವೈಟ್ ಕಲರ್. It worked perfectly. The centrifuge is a sort of very fast carousel for training astronauts, and Papu's trained inside of it too. Unfortunately, Papu never knew the rocket was scheduled to fly on his day off, and when he found out, it was too late, and the rocket blasted off without him. Since then, Papu takes his days off, but he still longs to fix something like that centrifuge. You know, something turning around like a washing machine. Too bad for Papu that the one in his house seems to keep working perfectly fine. So that means today you fix everything? Uh-huh. Well then, it's your lucky day, because my car just broke down. Hooray! We got work to do. Know it? Let's go! Well, what broke down here? Wait a sec. Here, this part broke down. It's all covered in black. I wonder where we can get the same part for a clean one. A clean one? Lord, genius! There's the same exact part inside the dishwasher. We can take it from there. Come on! Boards made like this. First, the board gets covered with a thin layer of metal. Then, pads are laid onto the board where the electricity is going to flow. After that, all of the extra metal is washed off of it with a special cleaning roller, leaving the metal pads that were drawn on the board. These pads work just like wires to connect the parts of the board to each other. And then all that's left to do is attach those parts to their places on the pads. ಏನಪ್ಪಾ? Hooray! ಹಾಂ Thomas, ಹಾಂ in your room? Nah. Slow down. ದುಷ್ಯಂತ್ ಅದ್ರೊಳಗಡೆ ತುಂಬಿ. Part out of the dishwasher, see? Mom, wait! Don't start it! You need to put... ನಿನ್ಗೆ ಯಾವ್ದು ಬೇಕು ಎತ್ತಿಟ್ಕೊಂಡು ಅದ್ರೊಳಗಡೆ ಇಡು ಮನೆ. No, follow me. ನಿನ್ಗೆ ಯಾವ್ದು ಬೇಕು ಇಟ್ಕ. ಇನ್ನು ಆ ಕಡೆ ಇರೋದನ್ನೆಲ್ಲ ಅದ್ರೊಳಗಡೆ ಹಾಕಪ್ಪ. ನೋಡು ಎಷ್ಟು ಹೆಂಗೆ ಅಡ್ಕೊಂಡಿದೀಯೋ. ತುಂಬಪ್ಪ ಅದ್ರೊಳಗೆ. Now back to the dishwasher. ಜಾಣ. We barely made it. We grabbed the part from the TV in the living room. Not the TV. Oh, my mom's favorite program is about to start. The television is working now. And where'd you get the part for? From that computer. ವೆರಿ ಗುಡ್. ಅಲ್ಲೊಂದೆರಡಿದೆ ನೋಡು ಚಿನ್ನಿ. Hi, hon. ಅಲ್ಲಿ ಆ ಕಡೆ ಒಂದಿದೆ ಇಲ್ಲೊಂದಿದೆ ನೋಡು ಮಗರ. ಓಕೆ ಓಕೆ ನಿಧಾನ ನಿಧಾನ ಅದ್ರೊಳಗಡೆ ಹಾಕಿ. Hurry! Where else can we find that part? Stop. That's enough running. Here, take it back from the car. ಇಲ್ಲಿ ಇಲ್ಲಿ ಚಿನ್ನಿ. And then we put the part back into the computer. ಗುಡ್. Working again. ಡ್ರಾ That was really silly. ಡ್ರಾ ಮಾಡು. You little expert. Never ಸೂಪರ್. ನಿನಗೆ ಯಾವ್ದು ಬೇಕು ಒಂದು ಎತ್ಕೊಂಡು ಡ್ರಾ ಮಾಡು ಮಗನೆ. ಓಕೆನಾ? understand. You were smart. You could have taken the part out of the old radio in the closet. Papu. ಗುಡ್ ಗುಡ್ ಬಾಯ್. ಸೂಪರ್ ಸೂಪರ್ ಬಂಗಾರಿ. ಕ್ಲಾಪ್ ಯುವರ್ ಹ್ಯಾಂಡ್ಸ್. ಕ್ಲಾಪ್ ಯುವರ್ ಹ್ಯಾಂಡ್ಸ್. ಏನ್ಮಾ? ದಿಶು ದಿಶು ನಿಂದು ಕಣ್ಣು ಎಲ್ಲಿ? ಕಣ್ಣು ತೋರಿಸಿ. ಕಣ್ಣು ನಿನ್ನ ಕಣ್ಣೆಲ್ಲಿದೆ ಬಂಗಾರಿ? ಅರೇ ಚಿನ್ನು ಕಿವಿ ಎಲ್ಲಿದೆ? ದುಷ್ಯಂತ್ ಕಿವಿ ಎಲ್ಲಿದೆ ನಿಂದು? ಕಿವಿ. ಅರೇ ಮೂಗು. ಹಾಂ ಚಿನ್ನು ಅಲ್ಲು ಅಲ್ಲೆಲ್ಲಿದೆ ನಿಂದು? ಟೀತ್. ಅಲ್ಲು ಚಿನ್ನು ಟೀತ್ ಎಲ್ಲಿದೆ? ಟೀತ್ Your teacher left something out? I thought maybe... ತೋರ್ಸಲ್ಲ ಮುದ್ದು ಮುದ್ದಮ್ಮ. I hope I find that pen. ಟೀತ್ ಟೀತ್. ದುಷ್ಯಂತ್ Oh wow! Good catch. Welcome to my channel. Dashu. Welcome to my channel. Bye. ವೆಲ್ಕಮ್ ಟು ಜಶು ದುಶು ಯೂಟ್ಯೂಬ್ ಚಾನಲ್. ಅಂಡ್
ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ವಾಚ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.